ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮ್ಮನದ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಲೆಟ್ಸ್ ಗೋ. ಇವ ನೋಡ್ರಿಪ್ಪ ಹುಡುಗರಂತ್ರ ಸ್ಕೂಲಿಂತ್ರ ಬಂದ್ರಿ ಅಂದ್ರೆ ತಮ್ಮನ ಅಂತೂ 3:30ಗೆ ಬಂದಿರ್ತಾಳ್ರಿ. ಆಮೇಲೆ 6 ಗಂಟೆಗೆ ಸಾನಿಯ ಬಂದ್ಲು. ಆಮೇಲೆ ಸಂಜೆ ಟೈಮ್ ಎಲ್ಲ ಕೆಲಸ ಮುಗಿಸ್ಕೊಂಡೇರಿ. ಈಗ ಸಾರು ಅದು ಐತ್ರಿ. ಬಂದ್ಮೇಲೆ ಸ್ವಲ್ಪ ಅನ್ನ ಮಾಡ್ಬೇಕ್ರಿ. ಈಗ ನಾವೆಲ್ಲಿ ಹೊಂಟೀವಿ ಅಂತಂದು ಹೇಳಿದ್ರೆ ಫಸ್ಟ್ ಬಂಗಾರ ಅಂಗಡಿಗೆ ಹೋಗ್ಬೇಕ್ರಿ. ಯಾಕಂದ್ರೆ ತಮ್ಮನಂದು ಬೆಳ್ಳಿ ಚೈನ್ ಇತ್ತಲ್ರಿ, ಅದ್ರದ್ದು ಕೊಂಡಿಗೆ ಹೋಗ್ಬಿಟ್ಟತ್ರಿಪ್ಪ. ಅದ್ರದ್ದು ಕೊಂಡಿ ಹಾಕಿಸ್ಬೇಕು. ಆಮೇಲೆ ನಾವು ಬಾದಾಮ್ ತೊಡೆ ಅದಾವಲ್ರಿ, ಅವು ಕರ್ರಗಾಗ್ಬಿಟ್ಟವ್ರಿ. ಅವ್ನು ಸ್ವಲ್ಪ ತೊಳ್ಸಕ್ಕೆ ಕೊಡ್ಬೇಕ್ರಿ. ಸೊ ಹಾಗಾಗಿ ಅಲ್ಲಿ ಹೋಗಿ ಆಮೇಲೆ ಅಮ್ಮನ ಅಂಗಡಿಗೆ ಹೋಗಿ ಬರ್ಬೇಕ್ರಿ. ನಾನು ತಮ್ಮನ್ನ ಸಾನಿಯಾ ಚಾಚಿ ನಾವೆಲ್ಲ ಕೂಡ ಹೊಂಟೀವ್ರಿ. ಮತ್ತು ನಮ್ಮ ಮನೆಯವರು ಎಲ್ಲೇ ಹೋಗ್ಯಾರ ಹೊರಗಡೆ ಅವರು, ಅಲ್ಲೇ ಬರ್ರಿ ಅಂತಂದು ಹೇಳ್ತೀವ್ರಿ. ಅವ್ರು ಫೋನ್ ಹಚ್ಚಿ ಅಲ್ಲೇ ಬರ್ತಾರೆ ಅವ್ರು. ಈಗ ನಾವಂತ್ರಿ ಈಗ ಹೊಂಟೀವ್ರಿ. ಹೋಗೋಣ. ಮಮ್ಮಿ ನಿನ್ನ ಮಸ್ತ್ ಕಾಣತ್ತಿದ್ ನೋಡಿದೆ. ಅದು ಇದು ಎಲ್ಲೈತೇನೋ ಏನು ಮ್ಯಾಲೆ ಐತೇನೋ ಅದು ಏನು ಚೈನದ ಡಬ್ಬಿ ಅಲ್ಲ ಇಲ್ಲೈತಲ್ಲ ಎಲ್ಲೈತೆ ಇದು ಅದಲ್ಲ 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 ಮತ್ತೇನು ಎಲ್ಲ ಜರ್ಮನಿದ ನೋಡೋಣ ತಡೆ ಎಲ್ಲೈತೇನೋ ನೋಡಿ ತಕೊಂಡೀವ್ರಿ. ಈಗ ಹೆಂಗಾಗ್ಬಿಟ್ಟ ನೋಡ್ರಿಪ್ಪ, ಕರ್ರಗಾಗ್ಬಿಟ್ಟಾವ. ಅಷ್ಟೇನು ಕರ್ಗಾಗಿಲ್ಲ, ಆದರೂ ಈಗ ಹೊಸ ಚೈನ್ ಅದಾವ್ರಿ ನಮ್ಮವು. ಹೊಸ ಚೈನ್ ಒಳಗೆ ಇವು ಸ್ವಲ್ಪ ಇವು ಕ್ಲೀನಾಗಿ ವಾಶ್ ಮಾಡಿಕೊಡ್ತಾರೆ ಅಲ್ಲಿ ಹೊಸವು ಅಂದಂಗೆ. ಅಂದ್ರೆ ಎರಡಕ್ಕೂ ಮ್ಯಾಚ್ ಹಾಕವ್ರಿ. ಇಲ್ಲಾಂದ್ರೆ ಇವು ಕರ್ರಗ ಅವು ಬೆಳಗ್ಗೆ ಹಾಕವ್ರಿ, ಚಂದ ಕಾಣಂಗಿಲ್ಲ. ಹಂಗಾಗಿ ಈಗ ಇದನ್ನು ವಾಶ್ ಮಾಡೋಕೆ ಕೊಡ್ತೀನಿ ರೀ. ಈಗ ಇದಂತ್ರ ಕೊಂಡು ಹೋಗ್ಬಿಟ್ಟತಿ. ಈಗಿದೆ ಎರಡನ್ನು ತೊಗೊಂಡು ಹೋಗೋಣ್ರಿ ಇವಾಗ. ಮಂಜು ಅಣ್ಣ ರಂಡಿ ಬಂದಿರಪ್ಪ. ನಾವೀಗ ಕೊಟ್ಟು ಹೋಗೋಣ್ರಿ ಈಗ ಅಮ್ಮ ಕಡೆ. ಅಮ್ಮ ಮೀನು ಲಘು ಖಾಲಿ ಆಗ್ಯಾವಲ್ರಿ ಇವತ್ತು. ಲಘು ಹಚ್ಚಿತ್ರನ ಆ ಶೊಡ್ರ ಇದನ್ನ ಹಾಕೊಂಡ್ರಿ ಮತ್ತೆ ಹಳೇದ ಅದು ಯಾಕೆ ಇಂತಲ್ಲೇ ಟೈಟ್ ಆಗಾಕತ್ತೈತೆ. ಅದಕ್ಕೆ ನಿಮಗೆ ಫೋನ್ ಹಚ್ಚಿ ಹೇಳಿಲ್ರಿ ನಾನು, ವಾಪಸ್ ಕೊಟ್ಬಿಡ್ರಿಪ್ಪ ಅಂತ ಹೇಳಿ. ಮತ್ತೇನು ಹೋಗೋದು ಬರೋದು ಇದು ಮತ್ತೆ ಟೈಟ್ ಐತನ ಇದು ಟೈಟ್ ಆಯ್ತು ಬಿಡಮ್ಮ. ಇತ್ತನ ಇದು ನನಗೆ ಜಂಪಾಗ ಆದ್ರೂ ಸಡ್ಲ ಬಿಡತ್ತದ. ಹಾಂ ರೀ, ನನಗೆ ಇವು ಆದ್ರೂ ಸಡ್ಲ ಬಿಡತ್ತದ. ಅದು ಒಂದೆರಡು ಸರ ಹಾಕೊಳ್ಳೋದು ತೆಗೆದು ಮಾಡಿ ಒಂದೆರಡು ನೀರಾಗ ಹಾಕಿದ್ರೆ ಅಂದ್ರೆ ಲೂಸ್ ಆಕತ್ರಿ. ಅದು ಹಾಕತ್ತೆ ಅದ್ರ ಸಲುವಾಗಿ ಹಾಕ್ಯಂತಿಲ್ಲ ನಾನು. ಇಲ್ಲಾಂದ್ರೆ ಅದನ್ನೆಲ್ಲಾರು ಹೋಗಕ್ಕೆ ಬರಕ್ಕೆ ಇಡ್ರಿ. ಇದನ್ನ ದಿನ ಹಿಂಗೆ ಹಾಕೋರಿ. ಅದರ ಮಾಡ್ತೇನೆ ನಾನು. ಎಲ್ಲಾರು ಊರಿ ಪಾರಿಗೆ ಹೋಗೋ ಮುಂದ್ರಿ. ಹೋಗೋದಿಲ್ಲ ಹಾಕ್ಯಂದು ಹೋಗಕ್ಕಾಕತ್ತೆ. ಹಾಂ ರೀ, ಅದ್ರ ಸಲುವಾಗಿ ಹಂಗ ಇರ್ತೇನೆ ನಾನು. ನಾ ಗನಿಗೆ ನಿಮ್ಮ ಮದುವೆಗೆ ಬರೋ ಮುಂದ್ರಿ ಹಾಕೊಂಬರ್ರಿ. ಹಾಂ ರೀ, ಗಾಡಿಯಾಗ ತಂದೆ ಆಕತಿ ಹಾಕ್ಯಂಬಂದ್ರ ಅಥವಾ ಏನು ಬಸ್ ಮಾಡ್ಬೇಕನ್ನಕತ್ತಾರಲ್ರಿ. ಬಸ್ ಮಾಡ್ಬೇಕನ್ನಕತ್ತಾಗ ಮತ್ತಿಷ್ಟು ನಮ್ಮ ಫ್ಯಾಮಿಲಿಗೆ ಅಂದ್ರೆ ಬಸ್ಸ ಬೇಕ್ರಿ. ಮಿನಿ ಬಸ್ಸ ಬೇಕಮ್ಮ. ಮಿನಿ ಬಸ್ಸ ಬೇಕು. ಹೌದ್ರಿ, 35 ಮಂದಿ ನೀವು ಮುಂದೆ ಹೋದ್ರ ಸತಿ 35-40 ಮಂದಿ ಆಗ್ತೇವೆ ನಾವು. ಹೌದ್ರಿ, ಇಷ್ಟವ್ರಿಗೆ ಬಸ್ಸ ಬೇಕು. ಆ ಬಸ್ ಮಾಡ್ಕೊಂಬಂದ್ರ ಚಲೋ ಬಿಡ್ರಪ್ಪ. ಬಸ್ ಮಾಡ್ಕೊಂಡು ಮಸ್ತ್ ಉಪ್ಪಿಟ್ಟು ಮಾಡ್ಕೊಂಡ ಉಪ್ಪಿಟ್ಟು ಮಾಡ್ಕೊಂಡು ಹಾಡು ಹೇಳ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಹೊಂಟು ಬಿಡೋದು. ಹೌದ್ರಿ, ಮತ್ತೇನು ಮಾಡೋದೈತಿ ಬರ ಮುಂದ ಹೋಗೋದು. ಅಲ್ಲಿ ಬರ ಮುಂದ್ ಮತ್ತೆ ಹೊಳಿಗೆ ಹೋಗಿ ಹೊಳಿಗೆ ಹೋಗಿ ಈ ಸಾಡಿ ಹೊಟ್ಟೆ ಹಸ್ತು ಮತ್ತೆ ಏನೇನು ಕಟ್ಟ್ಯಾಕ ಕಡಿ ಅಂತ ಹುಡ್ದು ಬರೋದು. ಭಾರಿ ಏನು ಒಂದೆಂದಕ್ಕೆ ಹೋಗ್ಬೇಕು ಬಿಡ್ಬ್ಯಾಗ ಊರಿಗೆ ಪಾರಿಗೆ ಬೇಜಾರ್ ಹೋಗದಮ್ಮ. ಹೋಗ್ಕತಿ ಹೌದ್ರಿ, ಬೆಜ್ಜಾಗ ಹೋಗ್ಕತಿ ಕುಂತಲ್ಲೇ ಕುಂದಕಬಾರ್ದು. ಅದ ರೀ, ಎಲ್ಲ ಕಡೆ ಅಡ್ಡಾಡ್ಕೊಂತ ತಿರ್ಬೇಕು. ಎಲ್ಲ ವಾತಾವರಣ ತಿಳಿತೈತಿ, ಎಲ್ಲ ತಿಳಿತೈತಿ. ಹ್ಮ್ ಚಲೋ ಅಥವಾ ಇವ ಅವ್ನ ಬದ್ಲಾಕ ಇಟ್ರು ಹ್ಮ್. ಚಲೋ ಆತು. ನಾವು ಶನಿವಾರ ಹೋಗ್ಬೇಕಂತ ಮಾಡಕತ್ತೀವಮ್ಮ. ಶನಿವಾರ ಹೋಗ್ತೀರಿ? ಹ್ಞೂ ರೀ, ಹೋಗಿ ಬರ್ರಿ. ಹಂಗಾರೆ ಶನಿವಾರ ಹೋಗಿ ಬರ್ರಿ ನೀವು. ನಾವು ಮುಂದೆ ಹೋದ್ರೆ ನೀವು ಎಲ್ಲರೂ ಕರ್ಕೊಂಬರ್ರಿಪ್ಪ. ಬರ್ತೀವಿ, ಹ್ಮ್, ಎಲ್ಲರೂ ಬರ್ತೀವಿ. ಹೆಂಗಾಕ ನೋಡ್ ಮಾವ. ಹೆಂಗಾಕ ನೋಡ್ತೇವ ಇವು ತುಂಬ್ದಂಗೆ ಆಗ್ಯಾವ. ಕಿವಿ ಹಿಂಗ ಹಿಂಗ ಮಾಡ್ದಾಗ ಮೊಲದ ಕಿವಿ ಆದಂಗ್ರಿ. ಮಲದ ಕಿವಿ ಆದಂಗೆ ಆಗ್ಯಾವ. ಏನೇನು ಮಾಡ್ತಾಗ ನೋಡಿ ಎಷ್ಟು ಚಂದ ಅಲ್ರಿ ಅವ. ಕಿವಿನೂ ಬೆಚ್ಚಗ್ರಿ. ಕಿವಿ ನೋಡಲಿ ಇಲ್ಲ ನೋಡಮ್ಮ, ಸುಲ್ತಾನ್ ಅಂದ್ರಿ ಕಿವಿ. ಜಾದು ಐತೆ. ಅದೇ ಜಾದು ಐತಿ ನೋಡ್ರಿ. ಅಪ್ಪ ಮಸ್ತ್ ಸೀರೆ ತೊಗೊಂಡ್ರೆ ಇವತ್ತು. ನೀನ್ ತೊಗೊಂಡ್ರನ ಮಸ್ತ್ ಅದ ನೋಡು. ಹೌದು ನೋಡಿದ್ವಿ ನಾವು. ಏ ಅದ್ರದ್ದು ಇವತ್ತು ಆಕತಿ ನಾ ಆಕತಿ ಡಿಲಿವರಿ ಆಕತಿ. ಹೌದಾ? ತಮ್ಮನ ಕರ್ದೆ ಚಲೋ ಆತ್ ಬಿಡುವ. ಏನು ಮಸ್ತ್ ಇದೆ ಸಣ್ಣ ಹಸಿರದ ಗೋಲ್ಡನ್ ಇದು ಬಂದೈತಿ. ಮಸ್ತ್ ಐತಿ ನೋಡು.
ಇದು ಚಲೋ ಐತೆ ಅದು ಚಲೋ ಐತೆ ಎಲ್ಲ ಮಸ್ತ್ ಅದ ನೋಡಿ ಸೇರಿ ಮಸ್ತ್ ಅದ वो ले छोड़ो ग्रेट आई पैसा बिल्ली को चलता आवाज वो ने ले बिल्ली को ಮಾಲಕ್ರು ಕುಂತಾರಂದ್ರೆ ಎಲ್ಲ ಖಾಲಿ ಆಕವು ಮಾಲಕ್ರು ಕುಂತಾರಂದ್ರೆ ಎಲ್ಲ ಖಾಲಿ ಆಕವು ಏನು ದೊಡ್ಡ ಮಾತೈತಿ ಅದ ಅಂತೇನ್ರಿ ಮಾಲಕರು ಕುರ್ದಂದ್ರಲ್ಲ ಸಾಕು ಸಾಕು ಮೊದ್ಲ ಬೆಳಗದಿ ಇವತ್ತು ತಮ್ಮನ್ನಾಗ ಡಬ್ಬಿ ಕಟ್ಟಕ್ಕ ಏನ್ ಮಾಡೀನಿ ಅಂತ ಹೇಳಿದ್ರೆ ಮ್ಯಾಗಿ ಮಾಡೀನ್ರಿ वेजिटेबल मैगी ಹಾ ಭಾಳ ದಿನ ಆದ್ಮೇಲೆ ಕೇಳಿದ್ಲಿ ರೀ ಹಂಗೆ ನಾನು ಮಾಡೀನಿ ಹಂಗೆ ನಾವು ಮಾಡಂಗಿಲ್ರಿ ಮ್ಯಾಗಿನ ಯಾವಾಗಾದ್ರೂ ಅವಾಗ ಸಾನೇ ಭಾಳ ತಿಂತಿದ್ಲು ಮತ್ತು ಎಲ್ಲರೂ ಕಮೆಂಟ್ ಮಾಡಿ ಹೇಳಕತ್ತಿದ್ರೆ ಮ್ಯಾಗಿ ತಿನ್ನಿಸ್ಬೇಡ್ರಿ ಮಕ್ಳಿಗೆ ಭಾಳ ಅಂಥೇಳಿ ಅವಾಗ್ಲಿಂತ್ರ ಬಿಟ್ಟಿದ್ದೆ ರೀ ನಾನು ಈಗೇನ ಹಂಗೆ ಕೇಳಂಗಿಲ್ರಿ ಏನೋ ಕೇಳೋಣ ಅಂತೇಳಿ ಇವತ್ತೊಂದು ದಿನ ಅಷ್ಟ ಮಾಡೀನಿ ರೀ ನಾನು ಎಲ್ಲ ತರಕಾರಿ ಹಾಕಿ ಅದ್ರೊಳಗೆ ಹಂಗೆ ತರಕಾರಿ ತಿನ್ನಂದ್ರೆ ತಿನ್ನಂಗಿಲ್ಲ ರೀ ಮ್ಯಾಗಿ ಒಳಗಿದ್ವು ಅಂದ್ರೆ ತರಕಾರಿ ಒಂದು ಬಿಡಂಗಿಲ್ಲ ಹಂಗೆ ತಿಂತಾರೆ ಹಂಗಾಗಿ ಹಾಕಿ ಮಾಡೀನಿ ರೀ ಈಗೇನು ರೆಡಿ ಅದೇನಿ ಸ್ಕೂಲ್ಗೆ ಇವತ್ತು ಕಲರ್ ಡ್ರೆಸ್ ಸರ್ ಇವತ್ತು ತಡಿ ಇನ್ನೊಂದು ಸ್ವಲ್ಪ ಕುದಿತಂದ್ರೆ ಡಬ್ಬಿ ಒಳಗೆ ಹಾಕಿ ಕೊಡ್ತೀನಿ ನಾನು ಹಾಂ ಇಲ್ಲ ತಿಂದೋಕೇನು मम्मी पी ಪೀ ಹ್ಞೂ ಇನ್ನು ಎಷ್ಟು ಕಟ್ಟಬೇಕು ಇಲ್ಲ ಐತೆ ಅವಳು ಕಟ್ಟೋದು ಮಮ್ಮಿ ಬಂದು ಕಟ್ತಾರೆ ಅಂತ ಹೇಳಿ ಇಕ್ಕಿಸ್ ಶೊಟ್ರಕ್ಕಂದಕ್ಕೆ ಥಂಡಿ ಇಲ್ಲ ತಗ ಇವತ್ತು ಕಡಿಮೆ ಐತೆ ಥಂಡಿ ಇಲ್ಲಪ್ಪ ಹಾಕೊಂಡು ಹೋಗ್ತಾನೆ ಮತ್ತಲ್ಲಿ ಡಕ್ಸ್ನಕ್ಕಿಂತ ಮತ್ತು ಜನ ಅಂತಿದೆ ಈಗೇನು ಕೆಲಸ ಮುಗಿತೆ ಕೆಲಸ ಆಯ್ತು ರೀ ಇನ್ನು ಮಾಡ್ಬೇಕು ಈಗ ಅಡುಗೆ ಮಾಡೋ ಮುಗೀತು ಇನ್ನು ಅಡುಗೆ ಮಾತ್ರ ಸುಮ್ಮನೆ ನೀನು ಸೂಪರ್ ಮಾಡ್ತೀಯ ಭಾರಿ ಟೇಸ್ಟಿ ಮಾಡ್ತೀಯ ಇದಕ್ಕಿಂತ ಮುಂಚೆ ನೀನು ಅಡುಗೆ ಮಾಡೋದು ಕಲ್ತಿದ್ದೇನೆ ಮದುವೆ ಆದ್ಮೇಲೆ ಮಾಡಾಕತ್ತೀನಿ ಅಡುಗೆನ ಅಂದ್ರೆ ನೀ ಕಲ್ತಿದ್ದಿಲ್ಲಿ ಬಂದೆ ಫಸ್ಟಿಗೆ ಏನು ಅಡುಗೆ ಮಾಡಿಲ್ಲ ನಾನು ಹಾಂ ಚಾ ಅನ್ನ ಅಷ್ಟ ಬರ್ತೈತೆ ನನಗೆ ಮಾಡಕ್ಕೆ ಅಷ್ಟ ಮಾಡ್ತಿದ್ದೆ ಎಲ್ಲ ನಾನೇನ ಮಾಡಿಟ್ಟು ಹೋಗ್ಬಿಡ್ತಿದ್ರು ಬೆಳಗ್ಗೆ ಏನು ಮಾಡ್ತಿದ್ದೆ ಇಲ್ಲ ಏನು ಕಲ್ತನೇ ಇಲ್ಲ ನಾನು ಇಲ್ಲಿ ಬಂದಮೇಲೆ ಗುರ್ಕ ಒಂದೊಂದು ಕಲಿಯಕತ್ತಿದ್ದು ನಾನು ಮಾಡ್ಬೇಕಂತೇಳಿ ನಿಮ್ಮ ಮುಂದೊಂದು ಮಾತು ನಾ ಕರೆ ಹೇಳ್ತೇನೆ ರೀ ಈಗ ಅಡುಗೆ ಮಾಡ್ತಾಳಲ್ಲ ಸೂಪರ್ ಮಾಡ್ತಾಳೆ ಇನ್ನು ನನಗೆ ಚಲೋ ಅನಿಸ್ತೈತೋ ಏನೋ ಗೊತ್ತಿಲ್ಲ ಮತ್ತೆ ನೀ ಅಡುಗೆ ಮಾತ್ರ ಮಸ್ತ್ ಮಾಡ್ತಿ ಟೇಸ್ಟ್ ಆಗಿರ್ತೈತೆ ರೀ ಎಲ್ಲ ನಮ್ಮ ಬಂದಾಗ ಮಾಡ್ತೇನೆ ರೀಪ್ಪ ನಾ ಇಲ್ಲ ಮಸ್ತ್ ಮಾಡ್ತಿ ಅದು ಮದುವೆ ಆದ್ಮೇಲೆ ಇಲ್ಲಿ ಬಂದ್ಮೇಲೆ ಕಲ್ತೀನಿ ಫಸ್ಟಿಗೆ ಮದುವೆ ಬಂದ್ಮೇಲೆ ಹ್ಞೂ ಹೆಂಗೆ ಗೊತ್ತೇನ್ರಿ ರೊಟ್ಟಿ ಮಾಡಕ್ಕೆ ಬರ್ತಿದ್ದಿಲ್ಲ ಏನಲ್ಲ ರೊಟ್ಟಿ ಅಂತ ನಮ್ಮ ಅಕ್ಕಾರ ಮಾಡ್ತಿದ್ರ ಅವಾಗ ನಮ್ಮ ಪರಿಣಾಪ ಹೌದು ನಮ್ಮ ಭಾವಿ ಎಲ್ಲಾರ ನಾವು ಕೂಡ ಇದ್ವಲ್ಲ 3 ಜನನ ಅವಾಗ ಅವ್ರು ಎಲ್ಲರೂ ಮಾಡ್ಕೊತಿದ್ರು ಆಮೇಲೆ ಏನಪ್ಪ ಅಂದ್ರೆ ನಾನು ಒಂದ್ಸಲ ಚೌಳಿಕಾಯಿ ಮಾಡಿದ್ನ ಪಲ್ಯ ಅವ್ನು ಹುರಿಬೇಕಲ್ಲ ಹಸಿ ಚೌಳಿ ಪಟ ಮುರಿದು ತೊಳೆದು ಹಂಗೆ ಪಲ್ಯ ಮಾಡಿಬಿಟ್ಟಿದ್ದೆ ನಾನು ಹಿಂಗಾಗಿತ್ತು ನಂದು ಆಮೇಲೆ ಎಲ್ಲ ಕಲ್ತಿ ಈಗ ಏನು ಎಲ್ಲಾನ ಬೆಕ್ಕದ್ ಕೇಳ್ರಿ ನೀವು ಮಾಡ್ಕೊಡ್ತೀನಿ ಆಮ್ಯಾಗ ನಾನು ಈಗ ಅದು ನೆನಪೈತ್ರಿ ಒಂದು ಏನು ಸನ್ನಿವೇಶ ನಡೀತು ಅಂತ ಹೇಳಿದ್ರೆ ಇಲ್ಲಿ ಹೊರಗೆ ಹೇಳೋಣಂತೆ ನಿನಗೆ ನಾವು ನೋಡಕ್ಕೆ ಬಂದಿದ್ವಿ ನೆನಪೈತಾನೆ ಆಮ್ಯಾಗ ನಮ್ದು ಮದುವೆ ಹೆಂಗಾಗತ್ರಿಪ್ಪ ಅಂತ ಹೇಳಿದ್ರೆ ಎಲ್ಲಿ ಫಸ್ಟ್ ಅಂತ ಹೇಳೋಣ ನಾವು ನಿಮ್ಮ ಊರಿಗೆ ಬಂದ್ವಿ ಅಂದ್ರೆ ನಮಗೆ ನಮ್ಮ ಮನ್ಯಾಗ ನಮ್ಮ ಅವ್ವಾರಿಗೆ ನಮ್ಮ ಅಪ್ಪಾರಿಗೆ ನಮ್ಮ ಅಣ್ಣಾರಿಗೆ ಹೇಳಿದ್ಯಾರ ಅಂತ ಹೇಳಿದ್ರೆ ನಮ್ಮ ಭಾವ್ಯಾರ ಏನು ಹರ್ಷ ಬ್ಲಾಗ್ ಅದಾರಲ್ಲ ಅವ್ರು ಹೇಳಿದ್ದೆ ನಮ್ಮಕ್ಕ ಹಿಂಗೆ ಮತ್ತು ಅಲ್ಲೊಂದು ಹುಡುಗಿ ಐತಿ ಅದು ನೋಡ್ಕೊಂಬರೋಣ ಅಂಥೇಳಿ ನಾವು ಎಲ್ಲಿ ನೋಡಿದ ಫಸ್ಟ್ ಕನ್ಯೆ ಫಸ್ಟ್ ಎಲ್ಲೋದು ಅಂತ ಹೇಳಿದ್ರೆ ಅದ್ರ ಗುಂಚಿಗೆ ಹೋದ್ವಿ ಅದ್ರ ಗುಂಚಾಗೈತಲ್ಲ ಹುಡುಗ ಸರಿ ಇಲ್ಲ ಅಂತೇಳಿ ಏನು ಮಾಡಿದ್ರೆ ರಿಜೆಕ್ಟ್ ಮಾಡಿದ್ರೆ ನೀನ ಸರಿ ಇಲ್ಲ ಅಂತೇಳಿ ಹಾಂ ಮಾಡಿದ್ರೆ ಆಮ್ಯಾಗೈತಲ್ಲ ನಾವು ಸೀದಾ ಏನು ಮಾಡಿದ್ವಿ ಅವತ್ತನ ನಮ್ಮ ಸೋಮನ್ ಗೌಡ್ರಿಲ್ಲ ಅವ್ರದ್ದೇ ಗಾಡಿ ತೊಗೊಂಡ್ವಿ ಸೀದಾ ನಿಮ್ಮ ಊರಿಗೆ ಬಂದ್ವಿ ನಾವು ನಿಮ್ಮ ಊರಿಗೆ ಬಂದ್ವಿ ನಿಮ್ಮ ಊರಿಗೆ ಜಸ್ಟ್ ಹಿಂಗೆ ಬಂದೇವಿ ಹಿಂಗೆ ನಿಮ್ಮ ಸಂದದಲ್ಲಿ ಓಣ್ಯಾವು ಅಲ್ಲಿ ಹೋಗ್ಯಾವ ನಾವು ಅಲ್ಲಿ ಹೊಳ್ಳೇವಿ ಕರೆಂಟ್ ಹೋಗುತ್ತೆ ಅಲ್ಲಿ ಬಂದ್ಮೇಲೆ ಮತ್ತೊಂದ್ ಹತ್ರ ಹೋಗಿರ್ ನೀವು ನೀವು ಏ ಹೌದು ನೋಡ ಯತ್ಲಾಪುರಕ್ಕೆ ಹೋಗಿದ್ರಂತಲ್ರಿ ಹೌದು ಕರೆಕ್ಟ್ ನಮ್ಗೆ ಸ್ವಲ್ಪ ಮಿಸ್ಟೇಕ್ ಆತದ ವಿಟ್ಲಾಪುರ್ನಾಗ ಹೌದು 4 ರೊಟ್ಟಿ ಅದು ಮತ್ತೆ ಅದು ಹೆಂಗೆ ಬರ್ತಾನೆ ನಮ್ಮ ಬಾಬ್ಯಾರ್ದಾರಲ್ಲ ನಮ್ಮ ಬಾಬ್ಯಾರ ಮನೆ ಬಾಜುನೇ ಅಂದ್ರೆ ಅವ್ರ ರಿಲೇಷನ್ ಆಗ್ಬೇಕಂತ ಸಂಬಂಧಿಕರ ಆಗ್ಬೇಕು ಫಸ್ಟ್ ಅಲ್ಲಿ ಹೋದ್ವಿ ಫಸ್ಟ್ ಅದ್ರ ಗುಂಚಿಗೆ ಹೋದ್ವಿ ನೆಕ್ಸ್ಟ್ ಅಲ್ಲಿ ಬಂದ್ವಿ ಅಲ್ಲಿಂದ ಏನಂದ್ರೆ ನಮ್ಮ ಬಾವ್ಯಾರ ಇಲ್ಲಿ ಒಂದು ಹುಡುಗಿ ಐತಿ ಅಲ್ಲಿ ಹೋಗ್ಬರ್ರಿ ಅಂತ ಹೇಳಿದ್ರೆ
ಅವಾಗ ಗಾಡಿ ತೊಗೊಂಡು ಸೀದಾ ಅಲ್ಲಿ ಬಂದ್ವಿ. ಬಂದ್ಬಿಡ್ಲಿಕ್ಕೆ ಸ್ವಲ್ಪ ಹೊತ್ತು ಕರೆಂಟ್ ಇತ್ತು, ಒಮ್ಮೆ ಕರೆಂಟ್ ಹೋಗಿದ್ದಿಲ್ಲ, ಕರೆಂಟ್ ಇತ್ತು. ಆಮ್ಯಾಗ ಏನು ಮಾಡಿದ್ವಿ ನಾವು ನೋಡಿದ್ವಿ, ಅಂದ್ರೆ ನಾನು ನೋಡಿಲ್ಲ, ನಾನು ನೋಡ್ಬೇಕಂತ ಇದ್ರಾತ ಕರೆಂಟ್ ಹೋಗ್ಬಿಟ್ಟಿತ್ತೆ. ಆಮ್ಯಾಗ ಏನಂತೇಳಿ ನೋಡಿದ್ವಿ, ನಮ್ಮವ್ವಾರ ಇದಂಗೆ ಗೊತ್ತನ ಅಲ್ಲಿ, ನಮ್ಮವ್ವಾರ ಸಡನ್ಲಿ ಹೋಗ್ಲಾಕ ಒಂದು ಕಾರಣ ಐತ್ರಿ ಈಕಿಗೆ. ನಿಮ್ಮ ಚಾಚಿಯಾರ ಅಪ್ಪಾರ ನಮ್ಮವ್ವಾರ ಹೌದು, ಏನಾಗ್ಬೇಕು ಹೇಳಿದ್ರೆ ಅಣ್ಣ ತಂಗಿ ಆಗ್ಬೇಕು ಇವ್ರೆ. ನೋಡಿದ್ರೆ ಆಮ್ಯಾಗ ಅವ್ರ ನಮ್ಮ ಏನು ನಿಮ್ಮ ಚಾಚಿಯಾರ ಅಣ್ಣ ಇರ್ತಾರಲ್ಲ, ಅವರು ನಮ್ಮವ್ವಾರ ಕೂಡ ಮಾತಾಡಕತ್ತಾರೆ. ಏನು ಮಾತಾಡಕತ್ತಾರ ಅಂತ ನೋಡಿದ್ರಾಗೈತಲ್ಲ, ಹುಡುಗಿ ಫಿಕ್ಸ್ ಆಗಿಬಿಟ್ಲೆ. ನೀನು ಫಿಕ್ಸ್ ಆಗಿಬಿಟ್ಟಿ ಒಮ್ಮೆ, ನಾನು ನೋಡಿಲ್ಲ, ನಿನ್ನ ನಂಗೆ ನೋಡಿಲ್ಲ, ನಾನು ನಿನ್ನ ನೋಡಿಲ್ಲ, ಡೈರೆಕ್ಟ್ ಫಿಕ್ಸ್ ಆದ್ರಿ ಒಮ್ಮೆ. ನಮ್ದು ಫಿಕ್ಸ್ ಆದ್ಮ್ಯಾಗ ಏನಂತ ಗೊತ್ತೇನೆ, ಕರೆಂಟ್ ಹೋತೆ, ನಾವು ಬರೋಬೇಕಾರೈತಲ್ಲ, ನನಗೆಲ್ಲರೂ ಕೇಳೋರು ಭಕ್ಷ್ಯ ಹೇಳಿದ್ರು ನನಗೆ, ಮತ್ತೆ ಹೆಂಗ್ರಿ ಹುಡುಗಿ ಇಷ್ಟ ಆದನ ಅಂತೇಳಿ. ನೋಡ್ಬೇಕಂದ್ರೆ ಕರೆಂಟ್ ಇಲ್ಲ, ಏನೂ ಇಲ್ಲ, ನಿನಗೆ ನೋಡೇ ಇಲ್ಲ. ನಾವು ಬರೋಬೇಕಂದ್ರೆ ನಿಮ್ಮ ಮಾಮ ಅದಾರಲ್ಲೇ, ಅವರು ಫೋಟೋ ಕೊಟ್ಟರು ಒಂದೇ, ತಗೋರಿ ಫೋಟೋ ಒಯ್ರಿ, ಈ ಫೋಟೋ ನೀವಂತೂ ನೋಡಲಿಲ್ಲ ಹುಡುಗಿಗೆ, ಫೋಟೋ ಒಯ್ರಿ ನೋಡ್ರಿ ಅಂತ ಹೇಳಿದ್ರು ಅವ್ರು. ಸೀದಾ ಏನು ಮಾಡಿದ್ರು, ನಾವು ಬಂದಿವ್ರಿಪ್ಪ, ಬೆಳಗ್ಗೆದ್ದು ಫೋಟೋ ನೋಡಿದ್ವಿ. ಫೋಟೋ ನೋಡಕತ್ರ ನನಗೆ ಜೋಡಿನಲ್ಲ. ಹೌದು, ನೀ ಕರಗದಿನ ಬೆಳಗದಿನ ಅದಕ್ಕಲ್ಲ, ನಂದು ದೊಡ್ಡ ಮೂಗು, ಆಮ್ಯಾಗ ಸ್ವಲ್ಪ ದೊಡ್ಡ ಕಣ್ಣು. ಆಮ್ಯಾಗ ನನಗೆ ಅನಿಸ್ತ ಕರೆಕ್ಟ್ ನಾ ಹಿಂಗೆಲ್ಲ ಅದನ್ನು ಕರೆ, ಆದ್ರೆ ನಿನಗೆ ಜೋಡಿ ಯಾಕಲ್ಲ ಅಂತ ಹೇಳಿದ್ರಿ, ಈಕಿ ಗಿಡ್ಡ ಅದಾಳ, ನಾ ಉದ್ದದೇನಿ. ಆವಾಗ ನಾನು ಅನ್ಕೊಂಡಿದ್ದೆ ಕರೆಕ್ಟ್ ಆತದ, ಈಕಿಗೆ ನನಗೆ ಜೋಡಿ ಅಂತ ಅನಿಸ್ತೀರಿಪ್ಪ. ಬಟ್ ಏನು ಮಾಡಿದೇರಿ, ರಬ್ನೇ ಬನ್ನದಿ ಜೋಡಿ ಅಂತೇಳಿ ಮದುವೆ ಐತಲ್ರಿ, ಅಲ್ಲೇ ಮ್ಯಾಗಾಗಿರ್ತಾವೆ. ಜಸ್ಟ್ ನಾವು ಏನ್ರಿಪ್ಪ ಅಂತ ಹೇಳಿದ್ರೆ ನ್ಯಾವ ಮಾಡ್ಕೊಂಡು ತೊಳಗೆ ಬರ್ತೇವೆ ಅಷ್ಟ. ನಾವು ನಮ್ಮ ಜೀವನದಾಗ ಆಗಿದೆ ಇದೆ ರೀ. ಆಮ್ಯಾಗ ಇಲ್ಲಿ ನಮಗೆ ಕೊಡ್ಸಾಕೈತಲ್ಲ, ಭಾಳ ಮಂದಿ ಇಲ್ಲೇ ಕಷ್ಟಪಟ್ಟಾರೆ. ಹೌದು, ನನಗೆ ಇನ್ನೊಂದು ಘಟನೆ ಭಾಳ ಅಂದ್ರೆ ಭಾಳ ಚಂದ ನೆನಪೈತೆ ನನಗೆ. ಏನು ಯಾವ್ದು ಗೊತ್ತೇನೆ, ನಿಮ್ಮ ಊರಿಗೆ ಬಂದಿದ್ದೆ ನಾವು. ಯಾವಾಗ ಹೇಳಿದೆ? ಭಾಳ ಸರ್ ಬಂದೀನಿ ನಮ್ಮ ಊರಿಗೆ. ಭಾಳ ಸಲ ಅಂದರು. ಜಸ್ಟ್ ಈಗ ಏನು ಹಿಂಗೆ ನಿನಗೆ ನೋಡಿದ್ವಿ, ಇಳಿ ಆತ ಎಲ್ಲ ಆತ, ಒಂದೇ ದಿನಕ್ಕೆ ನೋಡಿದ್ ನನಗೆ, ಒಂದೊಂದು ದಿನಕ್ಕೆ ಇಳಿಯನು ಆತೆ. ಅಂದ್ರ ನಮ್ಮಮ್ಮ ಹೆಂಗಪ್ಪ ಅಂತಂದು ಹೇಳಿದ್ರ ಒಂದೇನು ಫಿಕ್ಸ್ ಮಾಡ್ಕೊಂಡ್ ಬಂದ ಏಕ್ ಮಾತು ತಗೊಳ ನಮ್ಮ ಅಂದೆ. ಇವತ್ತು 3 ಊರ್ ಹೊಂಟಿವಿ ನಾವು ನನ್ನ ಮಗಗೆ ಹೆಣ್ಣು ನೋಡಕ. ಯಾವ್ದಾರ ಒಂದು ಊರಾಗ ಹೆಣ್ಣು ಫಿಕ್ಸ್ ಮಾಡ್ಕೊಂಡ ಬರ್ಬೇಕಂತೇಳಿ ಅಮ್ಮ ಬರ್ಬರ್ತ ನಿರ್ಧಾರ ಮಾಡ್ಬಿಟ್ಟಿದ್ರೆ ಸೀರೆ ಹಣ್ಣು ಆಮೇಲೆ ಏನೇನ್ ಐತಲ್ರಿ ಉಡಿ ತುಂಬ ಐಟಮ್ ಎಲ್ಲಾನ ಚೀಲ್ದಾಗ ಇಟ್ಕೊಂಡ್ ಬಂದಾಬಿಟ್ಟಾರ ಆಗ್ಲೇ ಅಮ್ಮ. ಇಲ್ಲ ನಿಮ್ಮ ಊರಿಗೆ ಬಂದಾಗ ಸೀರೆ ತಗೊಂಡ್ವಿ ಹೊಸಾದ್ ನಾವು ಅಂದೆ. ಇಲ್ಲ ಅಮ್ಮ ತಗೊಂಬಂದಿದ್ರಂತ. ಅಲ್ಲಿ ಬಂದು ಹಣ್ಣು ಇವು ಹೂವು ಹಣ್ಣು ಏನವ ನೋಡ ಅವ್ನ್ ತಗೊಂಬಂದ್ರು ಹೋಗಿ, ಅವನ್ ತಗೊಂಬಂದ್ರ ಹೋಗಿ. ಆಮೇಲೆ ಏನಪ್ಪ ಅಂದ್ರ ಅಮ್ಮ ಈಗ ಹೇಳಿದ್ವಲ್ರಿಪ್ಪ ನಾವು ಅಣ್ಣ ತಂಗಿ ಆಗ್ಬೇಕಂತಂದು ಹೇಳಿ. ಅದು ಯಾರು ಗೊತ್ತೇನ್ರಿ, ನಮ್ಮ ಗನಿ ಅದನಲ್ರಿ, ಅವ್ರ ನಾನ ಮತ್ತು ನಮ್ಮಮ್ಮ ಅಣ್ಣ ತಂಗಿ ಆಗ್ಬೇಕು ರಿಲೇಷನ್ ಒಳಗೆ. ಅಂದ್ರೆ ಖಾಸ ಅಲ್ರಿ, ಚಿಕ್ಕ ದೊಡ್ಡಪ್ಪನ ಮಕ್ಳು ಅಂತಾರಲ್ರಿ, ಹಂಗೆ ಆಗ್ಬೇಕ್ರಿ ಅವರು. ಅವಾಗ ಏನು ಮಾಡಿದ್ರು ಅಂತ ಹೇಳಿದ್ರೆ, ಈಗ ಹುಡುಗಿ ನೋಡಿದ್ಮೇಲೆ ಫಿಕ್ಸ್ ಆದ್ಮೇಲೆ ಮಂತ್ಯಾನ ಬಂದು ಅವ್ರು ನೋಡೋಕಾರ ಇವ್ರು ನೋಡೋಕಾರ ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾರಲ್ರಿ. ಆ ಕಾರ್ಯಕ್ರಮ ನಮ್ಮ ಮದುವೆ ಒಳಗೆ ನಾವು ನಡಿಲೇ ಇಲ್ರಿ ಮಂತ್ಯಾನ ನೋಡೋದು. ಯಾಕಂದ್ರೆ ಅವ್ರು ನನಗೆ ನಾನ ಆಗ್ಬೇಕ್ರಿ, ಅವ್ರು ನಮ್ಮ ಗನಿಯರ್ ನಾನ. ಅವ್ರು ಹೇಳ್ಬಿಟ್ರಿ ಎಲ್ಲರಿಗೂ, ನೋಡೋದು ನಮ್ಮ ತಂಗಿಂದು ಮಂತ್ಯಾನ ಅಂತ ಮಂತ್ಯಾನ ಸಿಗ್ಬೇಕಂತ ಹೇಳಿದ್ರೆ ಪುಣ್ಯ ಮಾಡಿರಿ ನೀವು. ಆಕೆ ಮಂತ್ಯಾನ ನೋಡ್ಬೇಡ್ರಿ, ಏನು ನೋಡ್ಬೇಡ್ರಿ, ಕಣ್ಣು ಮುಚ್ಕೊಂಡು ಹುಡುಗಿ ಕೊಡ್ರಿ, ಆಕೆ ಮಗಳ ಥರ ನೋಡ್ಕೊತಾಳ ನಿಮ್ಮ ಮಗಳನ್ನ ಅಂಥೇಳಿ ಎಲ್ಲ ಅವಾಗ ಹೇಳ್ಬಿಟ್ರ. ಆವಾಗ ನಮ್ಮ ನಾನಿ ನಮ್ಮ ಮಾಮು ಅವರೆಲ್ಲರೂ ಕೂಡ ಇಷ್ಟೆಲ್ಲ ಹೇಳಕತ್ತಾರ, ಬೇಡ ಬಿಡ ಅಂಕಂದ್ರೆ ಮಂತ್ಯಾನ ನೋಡೋದು ಚಲೋ ಅದಾರ ಅನ್ನಕತ್ತಾರ ಅಂತಂದು ಹೇಳಿ ಮಂತ್ಯಾನ ನೋಡೋಕೆ ಬರಲೇ ಇಲ್ರಿ. ಮಂತ್ಯಾನ ನೋಡ್ಲಿಲ್ದಂಗೆ ನಾವು ಇದಾಗೈತೆ ನಮ್ದು ಮದುವೆ. ಆಮ್ಯಾಗ ನೀವೆಲ್ಲರೂ ಕೂಡ ಬಂದ್ರಿ. ಆಮೇಲೇನ ಯಾವಾಗ ಗೊತ್ತೇನ್ರಿ, ಅದು ಈಗ ಊಟ ಮಾಡ್ಕೊಂಡು ಹೋಗ್ಬೇಕು ಕೊಟ್ಟ ಮೇಲೆ ಅಂತ ಅಂತಾರಲ್ಲ, ಅವಾಗ ಒಂದು ಗಾಡಿ ಮಾಡ್ಕೊಂಬಂದು ಈ ನಮ್ಮ ಹೆಣ್ಣು ಕೊಟ್ಟಿವಿ ಅಂತಂದು ಹೇಳಿ ಬಂದು ಇವ್ರ ಮನೆಗೆಲ್ಲ ಊಟ ಮಾಡ್ಕೊಂಡು ಇವ್ರು ಹೋದ್ರಿ. ಇವ್ರು ನಮ್ಮ ಊರರೆಲ್ಲರೂ ಬಂದು ಹೋದ್ಮೇಲೆ ಮತ್ತೆ ಇವರೆಲ್ಲರೂ ಬಂದ್ರಿ. ಅದೇ ಹೆಂಗಪ್ಪ ಅಂದ್ರೆ ಕರ್ಚಿಕಾಯಿ ಡಬ್ಬಿ ತಗೊಂಬಂದ್ರಿ ಬಕ್ರೀದೊಳಗೆ. ಕರ್ಚಿಕಾಯಿ ಡಬ್ಬಿ ನೋಡ, ನಾನು ಅಲ್ಲ ಬಕ್ಷಿಯಾರ, ಆಮ್ಯಾಗ ನಮ್ಮ ಬೈಜಾನರ, ನಮ್ಮ ಆಶಾ ಎಲ್ಲ ಕೂಡ ಬರ್ತಿದ್ವಿ ನಾವು. ಅವತ್ತೇನೊಂದು ಮಿಸ್ಟೇಕ್ ಆತ್ರಿಪ್ಪ ಅಂತ ಹೇಳಿದ್ರೆ, ನಾವೇನು ಹತ್ತು ಕುಂತಿದ್ದಲ್ರಿ ಬಸ್, ಆ ಬಸ್ ಒಳಗೆ ನಾವು ಕರ್ಚಿಕಾಯಿ ಡಬ್ಬಿ ಇಟ್ಟೇವಿ. ಜಸ್ಟ್ ನಾವು ತಳಗಿಳ್ದೇವಿ, ಬಸ್ ಹೋಗ್ಬಿಟ್ಟತ್ ಮುಂದೆ. ಅದೇ ತಳಗೆ ಎದಕ್ಕೆ ಇಳಿದ್ರಿ ಹೇಳ್ರಿ ಇವ್ರು, ಮಸ್ತ್ ಜಾಸ್ತಿ ತಿನ್ನಕ ತಳಗೆ ಇಳ್ದಾರ್ರಿ. ಬಸ್ ಏನ್ ಮಾಡೈತಿ ಹೇಳ್ರಿ, ಹೋಗ್ಬಿಟ್ಟತ್ರಿ ಕರ್ಚಿಕಾಯಿ ಬಸ್ ಹೋಗ್ಬಿಟ್ಟೈತಿ. ಅದ್ರಾಗ ನಮ್ಮ ಬೈಜಾನ ರೆಸ್ಟ್ ಚಾಲು ಅಂತ ಹೇಳಿದ್ರೆ, ಅದೇನು ಬಸ್ ಇತ್ತಲ್ರಿ, ಬಸ್ಸಿನ ನಂಬರ್ ನೋಟ್ ಮಾಡ್ಕೊಂಡ್ರು ನಮ್ಮ ಬೈಜಾನರ್. ಅದು ಯಾವಾಗ ಮಾಡ್ಕೊಂಡಿದ್ರು ಏನೋ ಗೊತ್ತಿಲ್ಲ, ನೋಟ್ ಮಾಡ್ಕೊಂಡಿದ್ರು ಅವ್ರು. ನೋಟ್ ಮಾಡ್ಕೊಂಡೈತಲ್ಲ, ಕರೆಕ್ಟ್ ಅಲ್ಲಿ ಹೋಗಿ ಮುಟ್ಟೋದಕ್ಕೆ ನಿಮ್ಮ ಮಾಮವ್ರಿಗೆ ಫೋನ್ ಹೇಳ್ಯಾರ, ಹಿಂಗೆ ಈ ಬಸ್ನಾಗ ಕರ್ಚಿಕಾಯಿ ಡಬ್ಬಿ ಐತಿ ತಕ್ಕೋರಿ ಅಂತ ಹೇಳಿ. ಅಲ್ಲಿ ನಿಮಗೆಲ್ಲ ಮಾತಾಡ್ಸಿ ಭೇಟಿಯಾಗಿ ಬರೋಬೇಕಾರೈತಲ್ಲ,
ನಿನ್ನ ಬ್ಲ್ಯಾಕ್ ಡ್ರೆಸ್ ಹಾಕಿದ್ದಿ ಹಾಂ ನಾ ಹೋಗಿ ಬರ್ತೀರ ಅಂತೇಳಿ ನಾ ಏನು ಮಾಡಿ ನಾನು ನಿನಗೆ ಏನು ಅಂತಿದ್ದಿಲ್ಲ ನಿನಗೆ ಕೈ ಮಾಡಿದ್ದೆ ಹಿಂಗೆ ನನಗೆ ಅಲ್ಲೇ ನೋಡಿ ನನಗೆ ಕೈ ಮಾಡಿದ್ದೀನಿ ಅಲ್ಲೇ ರೀಪ್ಪ ನಾನು ನನಗೇನಾತು ಏನು ಗೊತ್ತಿಲ್ರಿಪ್ಪ ನಾ ಅಂತ ಇಷ್ಟು ಖುಷಿಯಾಗಿದ್ದೆ ಹೇಗೋದೇನ್ಬಿಟ್ರೆ ನಾನು ಸಿಕ್ಕಾಪಟ್ಟೆ ಖುಷಿಯಾಗೇನಿ ಹಂಗೆ ನನ್ನ ಜೀವನದಾಗ ಬರ್ಬೇಕಂತ ಹೇಳಿದ್ರೆ ಈಕೆ ಪುಣ್ಯ ಮಾಡಿಲ್ರಿ ನಾ ಪುಣ್ಯ ಮಾಡೀನಿ ನಮಗೆ ಯಾರ್ಯಾರು ಕೂಡ್ಸಾರಲ್ಲ ಅವ್ರಿಗೆ ನಾನು ಮನಸ್ಸಲ್ಲಿ ಹೇಳ್ತೇನೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತೇನೆ ನಾನು ನಮಗೆ ಇದು ಮಾಡ್ದಾರೆ ಬೇರೆ ಯಾರಲ್ರಿ ನಮ್ಮ ಬಾಬೆ ಯಾರೇ ಹೌದ್ರಿ ಅವರ ಯಾವಾಗಲೂ ಖುಷಿಯಾಗಿರಲಿ ಅಂತೇಳಿ ನಾನು ಆ ದೇವ್ರದಾಗ ಕೇಳ್ಕೊತೀನಿ ಏನೋ ಮನೆ ಅಂದಿನಾಗ ಇದಾವಲ್ಲ ಅವೆಲ್ಲ ಇರ್ತಾವ್ರಿ ಮನಿ ಒಳಗೆ ಇರೋವ ಅವು ಎಲ್ಲರ ಮನ್ಯಾಗ ಇರ್ತಾವ್ರಿ ಬಟ್ ಆದ್ರ ನಮ್ಮ ಅದನ್ನ ಮನ್ಯಾಗ ನಾವ್ ಐತೆ ಇಟ್ಕೊಂಡ್ ಇಲ್ಲ ಕುಂದ್ರಬಾರ್ದು ಮರ್ತ್ ಬಿಡ್ಬೇಕು ಅದನ್ನ ಮರ್ತ ಮತ್ತೇನ್ ಮುಂದಾಗದ ನೋಡ್ಕೊಂಡು ಮತ್ ಖುಷಿಲಿಂತ್ರ ಇರಕ ಪ್ರಯತ್ನ ಪಡ್ಬೇಕು ನಾವು ಆಗಿದ್ದೆಲ್ಲ ಏನೋ ಒಂದ್ ಕೆಟ್ಟ ಘಟನೆ ಏನೋ ಒಂದು ಕನಸ ಅಂತಂದ್ ಹೇಳಿ ಮರ್ತ್ ಬಿಡ್ಬೇಕ್ರ ಅದನ್ನ ಇಟ್ಕೊಂಡು ಸಾಯಿ ಮಟನು ಅದನ್ನ ಹ್ಯಾವಪ್ ಅಂತ ಮಾಡ್ಕೊಂತ ಇಲ್ಲ 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 ನಮ್ಮ ಮನ್ತನದೊಳಗೆ ಐತಲ್ಲ ಹಂಗ ಯಾರು ಇಲ್ಲ ಸಿಟ್ಟು ಬಂದಾಗ ಅವ್ರ ಒಂದ್ ಮಾತಂತಾರ ನಾವು ಹಂಗ ಯಾರು ಇಲ್ಲ ಮತ್ತೆ ಸಡನ್ಲಿ ಒಂದ್ 5 ನಿಮಿಷದಾಗ ಸಿಟ್ಟೆಲ್ಲ ಮತ್ತೆಲ್ಲ ಇದಾಗಿ ಮತ್ತೆ ನಾವ್ ಹೆಂಗಿರ್ತೀವಲ್ರಿ ನಕ್ಕೊಂತ ಹಂಗ ಇರ್ತೀವಿ ನಮ್ಮ ಮನಿಯೊಳಗೆ ಈಗ್ಲಾತ್ರ ಅಷ್ಟೇ ರೀ ಏನೋ ಒಂದು ಸಿಟ್ಟು ಬಂದ್ರೆ ಏನ್ ಬಂದ್ರೆ ನಾವು ಜಸ್ಟ್ ಏನಪ್ಪ ಅಂದ್ರೆ ಒಂದು 5 ನಿಮಿಷದ ಸಿಟ್ಟು ಅಷ್ಟೇ ರೀ ಮತ್ತೇನು ಆಮೇಲೆ ಎಲ್ಲ ನಾವು ಖುಷಿಲಿಂತ್ರನೇ ಇರ್ತೀವಿ ಯಾರು ಅದನ್ನ ಮನಸ್ನಾಗ ಇಟ್ಕೊಳಕ್ ಹೋಗಂಗಿಲ್ರಿ ಹಿಂಗಾತ್ ಹಿಂಗಿಲ್ಲ ಅಂತಂತ ಹೇಳಿ ಅದೊಂದು ಭಾಳ ಖುಷಿ ಇರಿಪ ನಮಗೆ ಆಮೇಲೆ ಏನು ಫಸ್ಟ್ ನೋಡಿದ್ದೆ ನಮ್ಮ ಅಕ್ಕ ಯಾವಾಗ ಗೊತ್ತೇ ನಮಗೆ ಈಗೇನು ಮಮತಾಗ ತಕಂದ್ರಲ್ರಿ ಅವ್ರು ಫಸ್ಟ್ ನಮ್ಮ ಮಮತಂದ ಫಿಕ್ಸ್ ಆಗೈತ್ರಿ ಅಂದ್ರೆ ನಮ್ಮ ಅಲ್ಲಬಕ್ಷಿ ಬೈ ಅದಾರಲ್ರಿ ಅವ್ರಿಗೆ ಬಂದು ನಮ್ಮ ಮಮತಾಗ ಫಿಕ್ಸ್ ಮಾಡ್ಕೊಂಡು ಹೋಗುವಾಗ ಮತ್ತು ನಾನು ಅಲ್ಲೇ ಇರ್ತಿದ್ದೆ ನಮ್ಮ ಮಮತಾನ ನಾವು ಎಲ್ಲರೂ ಕೂಡನೇ ಇರ್ತಿದ್ವಲ್ರಿ ಅವಾಗ ನಮ್ಮ ಅಕ್ಕ ನನಗೆ ನೋಡಿದ್ರು ಅಲ್ಲಿ ನೋಡಿದಾಗ ಮತ್ತು ಅಲ್ಲೆಲ್ಲ ಬಂದು ಅಮ್ಮನಿದ್ರಿಗೆ ಹೇಳ್ಯಾರ ಹಂಗೆ ಹಡಗ್ಲಾಗ ಇನ್ನೊಂದು ಹುಡುಗಿ ಐತಮ್ಮ ಹೋಗಿ ನೋಡ್ಕೊಂಬರನ್ರಿ ಅಂತಂದು ಹೇಳಿ ಅವಾಗ ಅವ್ರು ಬಂದಿದ್ರಿ ಬಂದು ಇಷ್ಟೆಲ್ಲ ಆತ್ ನೋಡ್ರಿಪ್ಪ ನಮ್ದು ಮದುವೆ ಒಳಗೆ ಇನ್ನು ಹಂಗೆ ಸನ್ನಿವೇಶ ಭಾಳ ನಡೆದವ್ರಿ ಆದ್ರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಕರ್ಚಕಾಯಿ ಡಬ್ಬಿ ರೀ ಆಮ್ಯಾಗ ನಮ್ದು ಐತಲ್ರಿ ಅದನ್ನ ಹೇಳ್ಬೇಡ ಏನ್ರಿ ಫಸ್ಟ್ ದಿನ ನೀ ಮದುವೆ ಮಾಡ್ಕೊಂಡು ನಮ್ಮ ಮನೆಗೆ ಬಂದಲ್ಲ ಅವತ್ತ ಜಗಳ ನಮ್ದೆ ಅದಿಲ್ಲ ಅವತ್ತ ಜಗಳ ನಾ ಜಗಳ ಮಾಡಿದಾಗ ನನಗೆ ಏನು ಅನಿಸ್ತೆ ಜಗಳ ಮಾಡಿದಾಗ ಏನಂತಂದ್ರೆ ಬಿಟ್ಟುಗಟ್ಟು ಓಡೋಗ್ಬಿಡಕ್ಕೆ ಅನಿಸ್ತು ನನಗೆ ಅಲ್ರಿ ನಾನು ನೋಡಿದ್ರೆ 15 ವಯಸ್ಸು ರೀ ನಮ್ಮ ಸಾನೆ ಏನು ಈಗ ದೊಡ್ಡಕ್ಕೆ ಆಕಿ 16 ವರ್ಷ ಆಕಿಕೇನು ಹಿಂದಿಂದ ಇದು ರೀ ನಮ್ದು ಏನ್ರಿ 9ನೇ ಕ್ಲಾಸಿಗೆ ಅಂದ್ರೆ ಮದುವೆ ಮಾಡಿ ಕೊಟ್ಟಾರಿ ನನಗೆ ಏನು ತಿಳಿಬೇಕ್ರಿ ನನಗೆ ಯಾರ ಜೋಡಿ ಮಾತಾಡ್ಬೇಕು ಯಾರ ಜೋಡಿ ಇಲ್ಲ ಅಂತಂದ್ರೆ ಸುಮ್ಮನೆ ಏನೋ ಸಣ್ಣ ಹುಡುಗರದ ಸ್ವಭಾವ ಇದ್ದಾಗ ನನಗೆ ನೋಡಿದ್ರೆ ಹೆದರಿಕಿಪ್ಪ ಯಾಕಂದ್ರೆ ನಾನು 4 ಮಂದಿಯಾಗ ಇದ್ದಕ್ಕೆ ಇಷ್ಟು ದೊಡ್ಡ ಕುಟುಂಬ ಒಮ್ಮಕ್ಳ ನೋಡೋದ್ರಾಗಂದ್ರೆ ನಾ ಇವ್ರೊಳಗೆ ಹೆಂಗಿರ್ಬೇಕು ನಾನು ಎಲ್ಲರೂ ನಮ್ಮವ್ರನ್ನ ಬಿಟ್ಟು ಅಂತಂದೇಳಿ ನನಗೆ ಅದ ಹೆದರಿಕೆ ಯಾರಿಗಾತ ಹೆದರಿಕೆ ಇದ್ದೇ ಇರ್ತೈತ್ರಿ ಫಸ್ಟ್ ಟೈಮ್ ಆಮೇಲೆ ಇವ್ರು ನನಗೆ ಸಡನ್ಲಿ ಸ್ವಲ್ಪ ನೀರು ಕೇಳಿದ್ರಿಪ್ಪ ಕುಡಿಯೋಕೆ ನನಗೆ ಒಂಥರ ಏನೋ ಭಯ ಅಂಜಿಕೆ ನೋಡ್ರಿ ಕೊಟ್ಟಿದ್ದೇ ಇಲ್ರಿ ನಾನು ನೀರು ಇವ್ರಿಗೆ ಕುಡಿಯೋಕೆ ಇವ್ರು ನೀರು ಕೊಟ್ಟಿಲ್ಲ ಅಂತಂದೇಳಿ ನನ್ನ ಜೋಡಿ ಜಗಳ ಮಾಡಿಬಿಟ್ಟಿದ್ದಾರೆ ಇವ್ರು ಜಗಳ ಅಲ್ಲ ಅದು ಅಯ್ಯೋ ಆಮೇಲೆ ಮತ್ತೆಲ್ಲ ಹೆಂಗೆ ಬುದ್ಧಿ ತಿಳ್ಕೊಂಡ್ ಬಂತೆ ಮತ್ತೆಲ್ಲ ಕರೆಕ್ಟ್ ಆತ್ರಿಪ್ಪ ಹಂಗೆ ಜೀವನ ಐತಲ್ಲ ಎಕ್ದಮ್ ಸರಳಕ್ಕೋ ಅಂತ ಹೋಗ್ತೈತಿ ಇವು ಗಂಡ ಹೆಂಡತಿ ಬಗ್ಗೆ ಇವತ್ತು ನಾವು ಮಾತಾಡೋಕೊಂತ ಕಾರಣ ಐತ್ರಿ ಜಗಳ ಅಂದಿನಾಗ ಐತಲ್ರಿ ಜಗಳ ಎಲ್ಲರ ಮನ್ಯಾಗ ಕಾಮನ್ ರೀ ಅದೇ ಜಗಳ ಆಗಿ ಎಂಥ ನಮ್ಮ ಜಗಳ ಭಾಳ ಟೈಮ್ ಆಗ್ಯಾವ ರೀ ನಮ್ಮ ಜಗಳ 1 ಟೈಮ್ 2 ಟೈಮ್ ಆಗಿಲ್ಲ ಭಾಳ ಟೈಮ್ ಜಗಳ ಆಗ್ಯಾವ ಬಟ್ ಎಲ್ಲನೂ ಸುಧಾರಿಸ್ಕೊಂಡು ನಾವು ಮತ್ತು ಜೀವನ ನಡೆಸ್ಕೊಂಡಕ್ಕೇವಲ್ರಿ ಅದು ಬೇಕ್ರಿ ಮನುಷ್ಯನ ಕಡೆ ಎಷ್ಟೋ ಮಂದಿಗೆ ಜಗಳ ಮಾಡಿ ಬೇರೆ ಬೇರೆ ಆಗ್ಯಾರ ಎಷ್ಟೋ ಮಂದಿ ಒಬ್ರಿಬ್ರಲ್ಲ ಸಿಕ್ಕಾಪಟ್ಟಿ ಮಂದಿ ಜಗಳ ಮಾಡಿ ಮಗು ಆದ್ಮೇಲೆ ಬೇರೆ ಬೇರೆ ಆಗ್ಯಾರ ಬಟ್ ಜಗಳ ಮಾಡಿ ಬೇರೆ ಆಗೋದು ಜೀವನ ಅಲ್ರಿ ಅದನ್ನು ಸುಧಾರಿಸ್ಕೊಂಡೇನು ಜೀವನ ಮಾಡ್ತೀವಲ್ಲ ನಾವು ಅದು ಜೀವನ ಸೊ ನಮ್ದ್ರೊಳಗೆ ಅದು ಅಂಡರ್ಸ್ಟ್ಯಾಂಡಿಂಗ್ ಐತಿ ನಿಂದ್ರೊಳಗೆ ಐತಿ ನಂದ್ರೊಳಗೆ ಐತಿ ಹಿಂಗಾಗಿ ಐತಲ್ಲ ನಾವು ಎಷ್ಟು ಸಲ ಜಗಳ ಮಾಡಿದ್ರು ನಾವು ಎಷ್ಟು ಜಾಸ್ತಿ ಹೇಳ್ಬೇಕಂದ್ರೆ ನಾನೇನು ಬಾಯ್ ಮಾಡ್ತಿರ್ತೇನೆ ರೀ ನಾನು ಬಾಯ್ ಮಾಡೋತ್ನಾಗ ಅವ್ರು ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ ಅವ್ರೇನು ಅನ್ನೋತ್ನಾಗ ನಾವು ಸುಮ್ಮನೆ ಕುತ್ಕೊಂಡ್ಬಿಡ್ತೀವಿ ಅಲ್ಲಿಗೆ ಏನಾಕತ್ತೆ ಹೇಳ್ರಿ ಅಂಡರ್ಸ್ಟ್ಯಾಂಡಿಂಗ್ ಆಗಿಬಿಡ್ತೈತೆ ರೀ ಅವರು ಬಾಯ್ ಮಾಡಾಕತ್ತಾರ ನಾವು ಬಾಯ್ ಮಾಡಾಕತ್ತೀವಿ ಅಂತಂದು ಹೇಳಿದ್ರೆ ಅದೇನು ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ ರೀ ಅದು ಮತ್ತಷ್ಟು ಜಗಳ ಇಷ್ಟಿದ್ದು ಉದ್ದ ಹಾಕೊಂತ ಹೋಗ್ಬಿಡ್ತೈತಿ ಯಾರೊಬ್ರು ಆಗಿನ ಮಟ್ಟಿಗೆ ಸುಮ್ಮನೆ ಇದ್ಬಿಡ್ಬೇಕ್ರಿ ಅಂದ್ರೆ ಅದು ಅಲ್ಲಿಗೆನ ತಮ್ಮನೆ ಆಗ್ಬಿಡ್ತೈತೆ ರೀ